ಒಂದ್ ಮನೇಲಿ ಮದುವೆಯಾಗಿ ಬಂದ ಹುಡುಗಿ ಮರುದಿನವೇ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದ್ರೆ ಅದನ್ನ ಏನಂತೀರಾ? ದುರದೃಷ್ಟನಾ? ಇಲ್ಲ, ಅದನ್ನ ಕಾನೂನು ಸಮ್ಮತ ಅತ್ಯಾಚಾರ ಅಂತಾರೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಬಂದಿರೋ ಚಿರಯ್ಯ ಸೀರೀಸ್ ನೋಡಿದ್ಮೇಲೆ ನಿಮ್ ರಕ್ತ ಕುದಿಯೋದು ಗ್ಯಾರಂಟಿ. ಇವತ್ ನಾವು ಮಾತಾಡ್ತಿರೋದು ಕೇವಲ ಒಂದು ವೆಬ್ ಸೀರೀಸ್ ಬಗ್ಗೆ ಅಲ್ಲ, ನಮ್ಮ ಮನೆಯ ಆಜುಬಾಜಿನ ಕತ್ತಲ ಕೋಣೆಯಲ್ಲಿ ಹೂತು ಹೋಗಿರೋ ನರಳಾಟದ ಬಗ್ಗೆ. ಸೀಟ್ ಬಿಟ್ ಕದಲ್ಬೇಡಿ, ಯಾಕಂದ್ರೆ ಈ ಕತೆ ನಿಮ್ ನಿದ್ದೆಗೇಡ್ಸೋದು ಗ್ಯಾರಂಟಿ. ಕತೆ ಒಳಗ್ ಹೋದ್ರೆ ಇದು ಲಕ್ನೋದ ಒಂದು ಹೈ ಕ್ಲಾಸ್ ಸಂಸ್ಕಾರಿ ಫ್ಯಾಮಿಲಿ. ಮನೆ ತುಂಬಾ ಸಾಲಿಗ್ರಾಮಗಳು, ಬಾಯಲ್ಲಿ ರಾಮನಾಮ. ಆದ್ರೆ ಈ ಮನೆಯ ಗೋಡೆಗಳ ಹಿಂದೆ ನರಕವೇ ಅಡಗಿದೆ. ಮನೆಯ ದೊಡ್ಡ ಸೊಸೆ ಕಮಲೇಶ್ ಈ ಕುಟುಂಬವನ್ನ ಸ್ವರ್ಗ ಅಂತ ನಂಬಿದ್ದಾಳೆ. ಆದ್ರೆ ಹೊಸ ಸೊಸೆ ಪೂಜಾ ಬಂದ ಮೊದಲ ರಾತ್ರಿಯೇ ಎಲ್ಲವೂ ಸ್ಮಶಾನವಾಗತ್ತೆ. ಗಂಡ ಅರುಣ್ ಹೆಂಡತಿಯ ಒಪ್ಪಿಗೆ ಇಲ್ಲದೆ ಪಶುವಿನಂತೆ ವರ್ತಿಸ್ತಾನೆ. ಇಲ್ಲಿರೋ ಟ್ವಿಸ್ಟ್ ಏನ್ ಗೊತ್ತಾ? ಪೂಜಾ ಈ ಅನ್ಯಾಯದ ವಿರುದ್ಧ ಸಿಡಿದೆದ್ದಾಗ ಸ್ವತಃ ಕಮಲೇಶ್ ಅವಳ ಬಾಯಿ ಮುಚ್ಚಿಸ್ತಾಳೆ. ಗಂಡ ಅಂದ್ರಂದ್ರೆ ದೇವರಿಗಿಂತ ಹೆಚ್ಚು, ಅವನ್ ಮಾಡೋದು ತಪ್ಪಲ್ಲ ಅನ್ನೋ ಆ ಸಂಪ್ರದಾಯದ ವಿಷ ಇದೆಯಲ್ಲ, ಅದು ಈ ಸೀರೀಸ್ನ ಅಸಲಿ ವಿಲನ್. ಇದು ಗಂಡ ಹೆಂಡತಿಯ ಜಗಳ ಅಲ್ಲ, ಇದು ಇಡೀ ಸಮಾಜದ ಕೊಳೆತ ಮೌಲ್ಯಗಳ ನಡುವಿನ ಯುದ್ಧ. ಈ ಸೀರೀಸ್ ರಿಲೀಸ್ ಆಗ್ತಿದ್ದಂತೆ ಬಾಲಿವುಡ್ನಿಂದ ಸ್ಯಾಂಡಲ್ವುಡ್ ವರೆಗೂ ದೊಡ್ಡ ಸಂಚಲನ ಶುರುವಾಗಿದೆ. ಯಾಕೆ ಗೊತ್ತಾ? ನಟಿ ದಿವ್ಯಾ ದತ್ತಾ ಮತ್ತು ಸಂಜಯ್ ಮಿಶ್ರಾ ಅವರ ನಟನೆ ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಇದರಲ್ಲಿರೋ ಕೆಲವು ದೃಶ್ಯಗಳು ಎಷ್ಟೊಂದು ಡಾರ್ಕ್ ಮತ್ತು ಅಡಲ್ಟ್ ಸಬ್ಜೆಕ್ಟ್ ಅಂದ್ರೆ ಫ್ಯಾಮಿಲಿ ಜೊತೆ ನೋಡಕ್ಕೆ 100 ಸಲ ಯೋಚನೆ ಮಾಡಬೇಕು. ಮೀಡಿಯಾದಲ್ಲಿ ಈಗಾಗಲೇ ಮ್ಯಾರಿಟಲ್ ರೇಪ್ ಬಗ್ಗೆ ದೊಡ್ಡ ಚರ್ಚೆ ನಡೀತಿದೆ. ಲಕ್ನೋದ ಈ ಕತೆ ಇವತ್ತು ಗೂಗಲ್ ಟ್ರೆಂಡಿಂಗ್ನಲ್ಲಿ ಯಾಕಿದೆ ಅಂದ್ರೆ ಇದು ಲಕ್ಷಾಂತರ ಮಹಿಳೆಯರ ಕಣ್ಣೀರ ಕತೆ. ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಲೇಬೇಕು, ಇದು ನಿಮ್ಮ ಮೆದುಳಿಗೆ ಜಿ ಅಂತ ಹೊಡೆಯುತ್ತೆ. ಪೂಜಾ ನ್ಯಾಯ ಸಿಗದೇ ಇದ್ದಾಗ ವರದಕ್ಷಿಣೆ ಮತ್ತು ಕಿರುಕುಳದ ಸುಳ್ಳು ಕೇಸ್ ಹಾಕ್ತಾರೆ. ಇಲ್ಲಿ ನಿರ್ದೇಶಕರು ಒಂದು ದೊಡ್ಡ ಪ್ರಶ್ನೆ ಕೇಳ್ತಾರೆ, ಒಂದು ಸತ್ಯದ ನ್ಯಾಯ ಸಿಗದೆ ಹೋದಾಗ ಸುಳ್ಳಿನ ಮೊರೆ ಹೋಗೋದು ತಪ್ಪಾ? ಕಮಲೇಶ್ ಕೊನೆಯಲ್ಲಿ ತನ್ನ ಕುಟುಂಬದ ಮುಖವಾಡವನ್ನ ಹೇಗೆ ಕಳಿಸ್ತಾಳೆ ಅನ್ನೋದೇ ಈ ಸೀರೀಸ್ನ ಅಸಲಿ ಪಂಚ್. ಆಕೆಯ ಕಣ್ಣಲ್ಲಿರೋ ಆಕ್ರೋಶ ಇಡೀ ಸಿಸ್ಟಮ್ಗೆ ಸವಾಲ್ ಹಾಕುತ್ತೆ. ಸೊ ಚಿರಯ್ಯ ಅಂದ್ರೆ ಹಕ್ಕಿ. ಆ ಹಕ್ಕಿಗೆ ರೆಕ್ಕೆ ಇರೋದು ಹಾರೋಕೆ, ಪಂಜರದಲ್ಲಿ ಸಾಯೋಕಲ್ಲ. ಗಂಡನ ಸಮ್ಮತಿ ಇಲ್ಲದೆ ಹೆಣ್ಣಿನ ಮೇಲೆ ಕೈ ಹಾಕೋದು ಸಂಸ್ಕಾರನ ಅಥವಾ ಕ್ರೌರ್ಯನ? ನೀವೇ ಹೇಳಿ. ಮೈ ಜೂ ಅನ್ಸಿದ್ರೆ ಕಮೆಂಟ್ ಮಾಡಿ. ಸಮಾಜ ಬದಲಾಗ್ಬೇಕಾ ಅಥವಾ ನಾವು ಬದಲಾಗ್ಬೇಕಾ? ನಿಮ್ ಉತ್ತರಕ್ಕಾಗಿ ಕಾಯ್ತಿರ್ತೀನಿ.